ನಮಸ್ಕಾರ. 4 ತಂಡಗಳು 3 ಪಂದ್ಯಗಳು ಹೀಗಿರಲಿದೆ ನೋಡಿ ಪ್ಲೇ ಆಫ್ ಪಂದ್ಯಗಳ ಸಂಪೂರ್ಣ ವೇಳಾಪಟ್ಟಿ. ಆರ್ಸಿಬಿಯ ಎದುರಾಳಿ ಯಾರು, ಯಾರ ವಿರುದ್ಧ ನಡೆಯಲಿದೆ ಗೊತ್ತಾ ಆರ್ಸಿಬಿಯ ಮ್ಯಾಚ್? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಫ್ಯಾನ್ಸ್ಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026ರ 69ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ವಾಂಖೇಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು 30 ರನ್ಗಳಿಂದ ಸೋಲಿಸಿತು. ಇದರೊಂದಿಗೆ RR ತಂಡ 4ನೇ ಟೀಮ್ ಆಗಿ ಪ್ಲೇ ಆಫ್ಗೆ ಕಾಲಿಟ್ಟಿದೆ. ಈ ಮೂಲಕ ಪ್ಲೇ ಆಫ್ ಸುತ್ತಿನ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗಿದೆ. ಅದರಂತೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಗುಜರಾತ್ ಟೈಟಾನ್ಸ್ ತಂಡ ಸೆಕೆಂಡ್ ಪ್ಲೇಸ್ ನಲ್ಲಿದೆ. 3ನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದರೆ ಇದೀಗ 4ನೇ ಸ್ಥಾನಕ್ಕೆ ರಾಜಸ್ಥಾನ ಎಂಟ್ರಿ ಕೊಟ್ಟಿದೆ. ಪ್ಲೇ ಆಫ್ ಸುತ್ತಿನಲ್ಲಿ ಒಟ್ಟು 3 ಪಂದ್ಯಗಳು ನಡೆಯಲಿವೆ. ಮೊದಲಿಗೆ ಕ್ವಾಲಿಫೈರ್ 1 ಪಂದ್ಯ ನಡೆದರೆ ನಂತರ ಎಲಿಮಿನೇಟರ್ ಮ್ಯಾಚ್ ನಡೆಯಲಿದೆ. ಈ 2 ಪಂದ್ಯಗಳ ಬಳಿಕ ಕ್ವಾಲಿಫೈರ್ 2 ನಡೆಯಲಿದೆ. ಇದಾದ ನಂತರ ಫೈನಲ್ ಪಂದ್ಯ ಜರುಗಲಿದೆ ಅಂತ ಹೇಳಬಹುದು. 10 ತಂಡಗಳೊಂದಿಗೆ ಶುರುವಾಗಿದ್ದ ಈ 70 ಮ್ಯಾಚ್ಗಳ ಬಿಗ್ ಟೂರ್ನಮೆಂಟ್ ನಲ್ಲಿ ಇದೀಗ 4 ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. ಆ 4 ಟೀಮ್ಸ್ ಯಾವ್ಯಾವು ಅಂತ ನೋಡ್ತಾ ಬರುವುದಾದ್ರೆ RCB, ಗುಜರಾತ್, ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಅನ್ನುಳಿದ 6 ತಂಡಗಳು ಪ್ಲೇ ಆಫ್ ನಿಂದ ಹೊರಬಿದ್ದಿವೆ. ಕ್ವಾಲಿಫೈರ್ 1 ಪಂದ್ಯವನ್ನು ಆಡುವ 2 ತಂಡಗಳು ಯಾವ್ಯಾವು ಎಂಬುದು ಈಗಾಗಲೇ ನಿರ್ಧಾರವಾಗಿತ್ತು. ಅದರಂತೆ ಕ್ವಾಲಿಫೈರ್ 1ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಯಾಕಂದ್ರೆ ಉಭಯ ತಂಡಗಳು ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಹೀಗಾಗಿ ಇವೆರಡು ತಂಡಗಳ ನಡುವೆ ಕ್ವಾಲಿಫೈರ್ 1 ನಡೆಯಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ಗೆ ಏರಲಿದೆ. ಸೋತ ತಂಡಕ್ಕೆ ಇನ್ನೊಂದು ಅವಕಾಶವೆಂಬಂತೆ ಕ್ವಾಲಿಫೈರ್ 2 ಅಲ್ಲಿ ಆ ಟೀಮ್ ಕಾಣಿಸಿಕೊಳ್ಳಲಿದೆ. ಅದರಂತೆ RCB ಹಾಗೂ ಗುಜರಾತ್ ನಡುವಿನ ಕ್ವಾಲಿಫೈರ್ 1 ಪಂದ್ಯ ಮೇ 26ರಂದು ಧರ್ಮಶಾಲಾದಲ್ಲಿ ಮಂಗಳವಾರದಂದು ನಡೆಯಲಿದೆ. ಸ್ನೇಹಿತರೆ, ಕ್ವಾಲಿಫೈರ್ 1ರ ಪಂದ್ಯದ ಬಳಿಕ ಎಲಿಮಿನೇಟರ್ 1ರ ಮ್ಯಾಚ್ ನಡೆಯಲಿದೆ. ಈ ಪಂದ್ಯದಲ್ಲಿ ಪಾಯಿಂಟ್ಸ್ ಟೇಬಲ್ ನಲ್ಲಿ 3 ಮತ್ತು 4ನೇ ಸ್ಥಾನ ಪಡೆದಿರುವ ತಂಡಗಳು ಮುಖಾಮುಖಿಯಾಗಲಿವೆ. ಅದರಂತೆ 3ನೇ ಸ್ಥಾನದಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ 4ನೇ ಪ್ಲೇಸ್ ನಲ್ಲಿರುವ ಗುಜರಾತ್ ಟೈಟಾನ್ಸ್ ತಂಡವನ್ನು ಎದುರಿಸಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ಕ್ವಾಲಿಫೈರ್ 2 ಆಡಲು ಅರ್ಹತೆ ಪಡೆಯಲಿದೆ. ಇಲ್ಲಿ ಸೋತ ತಂಡ ಟೂರ್ನಿಂದ ಹೊರಬೀಳಲಿದೆ. ಇನ್ನು ಈ ಪಂದ್ಯ ಮೇ 27ರಂದು ಅಂದ್ರೆ ಬುಧವಾರ ನ್ಯೂ ಚಂಡೀಗಢನ ಮುಲ್ಲನ್ಪುರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ 2 ಪಂದ್ಯಗಳ ಬಳಿಕ ಕ್ವಾಲಿಫೈರ್ 2 ಪಂದ್ಯ ನಡೆಯಲಿದೆ. ಮೇಲೆ ಹೇಳಿದಂತೆ ಕ್ವಾಲಿಫೈರ್ 1ರಲ್ಲಿ ಸೋತ ತಂಡ ಕ್ವಾಲಿಫೈರ್ 2ನಲ್ಲಿ ಎಲಿಮಿನೇಟರ್ ಪಂದ್ಯವನ್ನು ಗೆದ್ದ ತಂಡವನ್ನು ಎದುರಿಸಲಿದೆ. ಉದಾಹರಣೆಗೆ ಕ್ವಾಲಿಫೈರ್ 1ರಲ್ಲಿ RCB ಗೆದ್ದರೆ ನೇರವಾಗಿ ಫೈನಲ್ಗೆ ಇರಲಿದೆ. ಇತ್ತ ಸೋತ ಗುಜರಾತ್ ಕ್ವಾಲಿಫೈರ್ 2 ಆಡಬೇಕಾಗುತ್ತದೆ. ಇತ್ತ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನವನ್ನು ಮಣಿಸಿದರೆ ಈಗ ರಾಜಸ್ಥಾನ್ ಕ್ವಾಲಿಫೈರ್ 2ರ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಎದುರಿಸಲಿದೆ. ಇಲ್ಲಿ ಕ್ವಾಲಿಫೈರ್ 2ರಲ್ಲಿ ಗೆದ್ದ ತಂಡ RCBಯನ್ನ ಫೈನಲ್ ನಲ್ಲಿ ಎದುರಿಸಲಿದೆ ಅಂತ ಹೇಳಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಕ್ವಾಲಿಫೈ ಆಗಿರುವ ಈ 4 ತಂಡಗಳ ಬಳಿ ಸದ್ಯ ಒಂದೇ ಒಂದು IPL ಟ್ರೋಫಿ ಮಾತ್ರ ಇದೆ. ಇದೀಗ 2ನೇ ಕಪ್ ಯಾರು ಮುಡಿಗೇರಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಮೇ 31ರಂದು ಆನ್ಸರ್ ಸಿಗಲಿದೆ. ಇನ್ನು ಫೈನಲ್ ಮ್ಯಾಚ್ ಮೇ 31ರಂದು ಅಹಮದಾಬಾದ್ ನಲ್ಲಿ ನಡೆಯಲಿದೆ. RCB ಕಪ್ ಗೆಲ್ಲುತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ನಮಸ್ಕಾರ.